ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಗಿರಿಜಾ ಜಾಸು ನಾಮ ಜಪಿ ಮುನಿ ಕಾಟಹಿ ಭವ ಪಾಸ ಸೋಕಿ ಬಂಧತರ आवई व्यापक बिस्व निवास चरित राम के सगुन भवानी तरकी न जाही बुद्धि बलबानी अस बिचारी जे तज्ञ बिरागी राम ही बजही तर्क सब त्यागी व्याकुल कटकु कीन्ह घन नादा पुनि भा प्रगट कहई दुर्बाधा जामवंत कह खल रहु ठाढ़ा सुनी करी ताही क्रोध अति बाढ़ा बूढ़ जानी सठ छाड़ेऊ तोही लागेसी अधम पचारई मोही अस कही तरल त्रिशूल चलायो जामवंत गर गही सोई धायो मारिसी मेघनाद कई छाती परा भूमि घुरमित सुरघाती पुनि रिसान गही चरण फिरायो मही पछारी निज बल देख रायो बर प्रसाद सो मरई नमारा तब गही पद लंका पर डारा इहा देव ऋषि गरुड़ पठायो राम समीप सपदी सो आयो खगपति सब धरी खाये माया नाग बरूथा माया बिगत भये सब हर्षे बानर जूथा गही गिरी पादप उपल नख धाये कीस रिसाई चले तमीचर बिकल तर गड़ पर चढ़े पराई. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನ ಜೊತೆ ಕೂಡ ಯುದ್ಧ ಮಾಡೋದಕ್ಕೆ ಅವನು ಶುರು ಮಾಡ್ತಾನೆ. ಯಾರು? ಮೇಘನಾಥ ರಾಮನ ಜೊತೆ ಕೂಡ ಯುದ್ಧ ಮಾಡ್ತಾನೆ. ಆದರೆ ಅವನು ಯಾರಿಗೂ ಕಾಣಿಸ್ತಾ ಇಲ್ಲ, ಆದರೆ ಅವನು ಎಲ್ಲರ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ರಾಮನನ್ನು ಕೂಡ ನಾಗಪಾಶದಲ್ಲಿ ಕಟ್ ಹಾಕ್ಬಿಡ್ತಾನೆ ಭಗವಂತ. ಇಲ್ಲಿ ಕಪಟ ನಾಟಕವನ್ನು ಆಡಿ ಆ ರಣಶೋಭೆಯನ್ನು ಹೆಚ್ಚಿಸೋದಕ್ಕೋಸ್ಕರನೇ ನಾಗಪಾಶಕ್ಕೆ ಅವನು ಕಟ್ಟು ಬೀಳ್ತಾನೆ. ಈ ಒಂದು ದೃಶ್ಯವನ್ನು ನೋಡಿದ ತಕ್ಷಣ ದೇವತೆಗಳಿಗೆ ತುಂಬಾನೇ ಭಯ ಆಗುತ್ತೆ. ಇಲ್ಲಿ ಶಿವ ಹೇಳ್ತಾನೆ, ಲೇ ಗಿರಿಜೆ, ಯಾರ ನಾಮವನ್ನು ಜಪ ಮಾಡೋದ್ರಿಂದಾನೇ ಮುನಿಗಳು ಈ ಭವ ಅನ್ನುವಂಥ ಪಾಶವನ್ನೇ ಕಿತ್ತೊಗಿತಾರೋ ಅಂತಹ ಸರ್ವವ್ಯಾಪಕನೂ ಆಗಿರುವಂತಹ ಜಗನ್ನಿವಾಸನಾಗಿರುವಂತಹ ಆ ಪ್ರಭುವಿಗೆ ಎಲ್ಲಾದರೂ ಬಂಧನ ಅನ್ನೋದಿದೆಯಾ? ಅಂದರೆ ನಮ್ಮ ಬಂಧನವನ್ನೇ ಬಿಡಿಸುವಂಥವನವನು. ಅವನ ನಾಮ ಜಪ ಮಾತ್ರ ಸಾಕು, ಅದನ್ನು ಜಪಿಸಿದ್ರೆ ಸಾಕು, ಈ ಭವಬಂಧನದಿಂದನೇ ಬಿಡುಗಡೆ ಕೊಡುವಂಥವನಿಗೆಲ್ಲಾದರೂ ಬಂಧನ ಅನ್ನೋದಿದೆಯಾ? ಎಲೈ ಭವಾನಿ, ಸಗುಣ ಸ್ವರೂಪನಾದಂತಹ ಶ್ರೀರಾಮನ ಲೀಲೆಗಳ ಬಗ್ಗೆ ಬುದ್ಧಿ ಮತ್ತು ವಾಣಿಯ ಬಲದಿಂದ ತರ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಗವಂತ ಈ ಬುದ್ಧಿಗೂ ಮತ್ತು ಈ ಒಂದು ಮಾತು, ಅಂದರೆ ಈ ಐಹಿಕ ಪ್ರಪಂಚಕ್ಕೆ ಸೇರಿರುವಂಥ ಈ ಬುದ್ಧಿ ಇದೆಯಲ್ಲ, ಇದಕ್ಕೂ ಮತ್ತು ಈ ಮಾತಿಗೂ ಕೂಡ ಮೀರಿರುವಂಥವನವನು. ಸೊ ಇದರ ಬಲದಿಂದ ನಾವು ತರ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯೆಲ್ಲ ಯೋಚನೆ ಮಾಡಿನೇ ತತ್ವಜ್ಞಾನಿಗಳು, ವಿರಕ್ತರು ತರ್ಕ ಶಂಕೆಗಳನ್ನೆಲ್ಲ ಬಿಟ್ಟು ಶ್ರೀರಾಮನನ್ನು ಭಜಿಸ್ತಾರೆ. ಯಾಕಂದರೆ ನಮ್ಮ ಈ ಬುದ್ಧಿಯಿಂದ ಭಗವಂತನವರೆಗೆ ನಾವು ಎಟ್ಕೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಮ್ಮ ಒಂದು ವಾಣಿ ಆಗಿರ್ಬೋದು, ಮಾತಿಂದ ಆಗಿರ್ಬೋದು, ಅವನ ಬಗ್ಗೆ ನಾವು ತರ್ಕ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ತತ್ವಜ್ಞಾನಿಗಳು ಮತ್ತು ವಿರಕ್ತರು, ಅಂದರೆ ಎಲ್ಲವನ್ನ ಬಿಟ್ಟಿರ್ತಾರಲ್ಲ, ಅವರು ತರ್ಕ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ಯಾವುದೇ ಅನುಮಾನನೂ ಇಟ್ಕೊಳ್ಳೋದಿಲ್ಲ. ಎಲ್ಲವನ್ನ ಬಿಟ್ಟು ಅವರು ರಾಮನನ್ನು ಭಜಿಸ್ತಾರೆ. ಮೇಘನಾಥ ವಾನರ ಸೈನ್ಯವನ್ನೆಲ್ಲ ವ್ಯಾಕುಲಗೊಳಿಸ್ಬಿಟ್ಟಿದ್ದಾನೆ. ಆಮೇಲೆ ಅವನು ಪ್ರಕಟನಾಗಿ, ನೋಡಿ ಇಷ್ಟೊತ್ತವರೆಗೂ ಅವನು ಕಾಣಿಸ್ಕೊಂಡಿಲ್ಲ, ಈಗ ಅವನು ಮುಂದೆ ಕಾಣಿಸ್ಕೊಂಡು ದುರ್ವಚನಗಳನ್ನು, ಕೆಟ್ಟ ಕೆಟ್ಟ ರೀತಿ ಅವನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಜಾಂಬವಂತರು ಹೇಳ್ತಾರೆ, ಎಲ್ಲವೋ ದುಷ್ಟ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿರು ಅಂತ ಅಂದ್ಬಿಟ್ಟು. ಅದನ್ನು ಕೇಳಿದ ತಕ್ಷಣ ಅವನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ಅವನೇನು ಹೇಳ್ತಾನೆ, ಎಲೈ ಮೂರ್ಖ, ನೀನು ಮುದಿಗೊರಡು, ಅಂದರೆ ನೀನು ವಯಸ್ಸಾಗಿದೆ ಅಂತ ತಿಳ್ಕೊಂಡು ನಾನು ನಿನ್ನನ್ನು ಬಿಟ್ಬಿಟ್ಟಿದ್ದೀನಿ. ಅಧಮ, ಈಗ ನೀನು ನನ್ನನ್ನೇ ಮೂದಲಿಸ್ತಾ ಇದೆಯಾ, ನನ್ನನ್ನೇ ಬೈತಾ ಇದೆಯಾ ಅಂತ ಹೇಳ್ತಾ ಅವನೇನು ಮಾಡ್ತಾನೆ, ತನ್ನ ಹೊಳಿತಾ ಇರುವಂಥ ತ್ರಿಶೂಲವನ್ನು ಜಾಂಬವಂತರ ಕಡೆಗೆ ಎಸಿತಾನೆ. ಜಾಂಬವಂತರು ಏನು ಮಾಡಿದ್ರು, ಆ ತ್ರಿಶೂಲವನ್ನು ಕೈಯಿಂದ ಹಿಡ್ಕೊಂಡು ಮೇಘನಾಥನ ಮೇಲೆ ಎರಗಿ ಅವನ ಎದೆಗೇನೆ ತಿವಿತಾರೆ. ಅಂದರೆ ಅವರು ವಯಸ್ಸಾಗಿದೆ, ಕೈಲಾಗದೆ ಇರೋರು ಅಂತ ಅವನು ತಿಳ್ಕೊಂಡಿದ್ದಾನೆ. ಆದರೆ ಅವ್ರೇನು ಮಾಡಿದ್ರು, ಆ ತ್ರಿಶೂಲವನ್ನು ಅವನಿಗೆ ತಿವಿತಾರೆ. ದೇವತೆಗಳ ಶತ್ರುವಾದಂತಹ ಇಂದ್ರಜಿತು ಏನು ಮಾಡ್ತಾನೆ,
ತಲೆ ತಿರುಗಿ ನೆಲಕ್ಕೆ ಧಪ್ ಅಂತ ಬೀಳ್ತಾನೆ. ಇಲ್ಲಿ ದೇವತೆಗಳ ಶತ್ರು ಅಂತ ಹೇಳಿದ್ದಾರೆ ನೋಡಿ ಇಂದ್ರಜಿತುವನ್ನ. ಯಾಕಂದ್ರೆ ದೇವತೆಗಳಿಗೂ ಕೂಡ ಅವನು ತುಂಬಾ ತೊಂದರೆ ಕೊಟ್ಟಿರ್ತಾನೆ, ಅದಕ್ಕೋಸ್ಕರನೇ. ಸೊ ಅವನೇನ್ ಮಾಡ್ದ, ನೆಲಕ್ಕೆ ಬಿದ್ದ. ಜಾಂಬವಂತರು ಮತ್ತೆ ತುಂಬಾ ಕೋಪ ಮಾಡ್ಕೊಂಡು ಅವನ ಕಾಲು ಹಿಡಿದು ಗರಗರ ಅಂತ ತಿರುಗಿಸಿ ನೆಲಗೆ ಅಪ್ಪಳಿಸಿ ತಮ್ಮ ಬಲವನ್ನ ಪ್ರದರ್ಶನ ಮಾಡ್ತಾರೆ. ನಾನು ಸಾಮಾನ್ಯ ಅಲ್ಲ, ನನಗೆ ಎಷ್ಟು ಶಕ್ತಿ ಇದೆ ನೋಡು ಅಂತನ್ಬಿಟ್ಟು ಆ ಮೇಘನಾಥನ ಕಾಲನ್ನು ಹಿಡ್ಕೊಂಡು ಅವನನ್ನೇ ತಿರುಗಿಸಿ ನೆಲಕ್ಕೆ ಅಪ್ಪಳಿಸ್ತಾರೆ. ಆದ್ರೆ ಇಂದ್ರಜಿತು ಅಷ್ಟು ಜೋರಾಗಿ ಅವನನ್ನ ಅಪ್ಪಳಿಸಿದ್ರು ಕೂಡ ಅವನಿಗೆ ವರ ಇತ್ತು. ಆ ವರದ ಪ್ರಭಾವದಿಂದ ಅವನು ಸಾಯ್ಲಿಲ್ಲ. ಆಗೇನು ಮಾಡಿದ್ರು ಜಾಂಬವಂತರು, ಅವ್ರಿಗೆ ಗೊತ್ತಾಯ್ತು ಇವನಿಗೇನೋ ಒಂದು ಶಕ್ತಿ ಇದೆ ಅಂತ ಅಂದ್ಬಿಟ್ಟು, ಈಗ ನಾನು ಕೊಲ್ಲಕ್ಕಾಗಲ್ಲ ಅನ್ನೋದು ಗೊತ್ತಾಗಿ ಅವ್ರೇನ್ ಮಾಡ್ತಾರೆ, ಅವನ ಕಾಲು ಹಿಡಿದು ಎತ್ತಿ ಬೀಸಿ ಲಂಕೆಗೆ ಅವರು ಎಸಿತಾರೆ. ಅಂದ್ರೆ ಇದು ಲಂಕೆಯಲ್ಲಿ ಹೋಗಿ ಬೀಳ್ಬೇಕು, ಆ ರಾವಣನಿಗೆ ಗೊತ್ತಾಗ್ಬೇಕಿದು ಅಂತ. ಇಷ್ಟರಲ್ಲಿ ಏನಾಯ್ತು, ದೇವರ್ಷಿ ನಾರದರು ಗರುಡನನ್ನ ರಣಭೂಮಿಗೆ ಕಳಿಸ್ತಾರೆ. ಅವನು ಕೂಡಲೇ ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಬಂದು ತಲುಪ್ತಾನೆ. ಪಕ್ಷಿರಾಜನಾದಂತಹ ಗರುತ್ಮಂತನು ಅಂದ್ರೆ ಗರುಡ ಮಾಯಾರಚಿತವಾದಂತಹ ಸರ್ಪಗಳ ಸಮೂಹವ ಇರುತ್ತಲ್ಲ, ಅಂದ್ರೆ ನಾಗಪಾಶವನ್ನ ಹಾಕಿರ್ತಾನಲ್ಲ, ಅಂದ್ರೆ ಏನು, ನಾಗಗಳಿಂದ ಅವನನ್ನ ಕಟ್ ಹಾಕಿರ್ತಾನೆ ರಾಮನನ್ನ. ಗರುಡ ಬಂದಿದ ತಕ್ಷಣ ಏನ್ ಮಾಡಿತು, ಆ ಗರುಡ ಸರ್ಪಗಳ ಸಮೂಹವನ್ನೆಲ್ಲ ಹಿಡಿದು ತಿಂದು ಹಾಕ್ಬಿಡ್ತಾನೆ. ಆಗ ವಾನರರೆಲ್ಲರೂ ಕೂಡ ಮಾಯೆಯಿಂದ ಮುಕ್ತರಾಗಿ ತುಂಬಾನೇ ಸಂತೋಷ ಪಡ್ತಾರೆ. ಪರ್ವತಗಳು, ಮರಗಳು, ಬಂಡೆಗಳು, ನಖಗಳೇ ಆಯುಧಗಳು ಆಗಿರುವಂತ ವಾನರರು ತುಂಬಾ ಕೋಪ ಮಾಡಿಕೊಂಡು ಆ ನಿಶಾಚರರ ಅಂದ್ರೆ ಆ ರಾಕ್ಷಸರ ಸೇನೆ ಮೇಲೆ ಹಾಯ್ತಾರೆ. ಅದನ್ನ ನೋಡಿದ ತಕ್ಷಣ ರಾಕ್ಷಸರು ಹೌಹಾರಿ ಹೋಗಿ ಕೋಟೆ ಮೇಲೆ ಹಾರ್ಬಿಡ್ತಾರೆ. ಅಂದ್ರೆ ಅರ್ಥ ಏನು, ಈಗ ಇವ್ರು ಮತ್ತೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಇನ್ನು ಅವ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅನ್ನೋ ರೀತಿ ಅವ್ರಿಗೆ ಅನ್ಸಿ ಅವರೆಲ್ಲ ಆ ಕೋಟೆ ಮೇಲೆ ಅವರು ಹತ್ತಿ ನಿಂತ್ಕೊಳ್ತಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.